ವೀಕ್ಷಕರೇ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಮೀನರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾದ ಮಾಹಿತಿಗಳು. ನಿಮ್ಮ ರಾಶಿಯ ಬಗ್ಗೆ ನೀವು ತಿಳಿದುಕೊಳ್ಳದಿದ್ರೆ ಹೇಗೆ? ಇದು ಒಂದು ತಿಂಗಳು, ಒಂದು ವರ್ಷ ಈ ತರ ಇಲ್ಲ, ಲೈಫ್ ಲಾಂಗ್ ಅಲ್ಲಿ ನೀವು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ನೀವು ನೋಡಿದ್ಮೇಲೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಈ ಎಲ್ಲ ಅಂಶಗಳ ಬಗ್ಗೆ ನಮಗೆ ಬಹಳ ಉಪಯೋಗ ಆಗಿದೆ ಅನ್ನುವಂಥ ಮಾಹಿತಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಮೀನರಾಶಿ ಅಂತಂದ್ರೆ ಯಾವ ರೀತಿಯಲ್ಲಿ ಒಂದು ಲಾಂಛನ ಇದೆ ಮೀನರಾಶಿದು ಅಂತಂದ್ರೆ, 2 ಮೀನುಗಳನ್ನ ಇರುವಂತಹ ಲಾಂಛನ ಹೊಂದಿದೆ, ಜೋಡಿ ಮೀನುಗಳು. ಆಯ್ತಾ? ಇನ್ನು ಈ ಮೀನರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಯಾವುವು? ಪೂರ್ವ ಭಾದ್ರ ನಕ್ಷತ್ರದ ಮೊದಲನೇ ಚರಣ, ಉತ್ತರ ಭಾದ್ರ ನಕ್ಷತ್ರದ 4 ಚರಣಗಳು, ರೇವತಿ ನಕ್ಷತ್ರದ 4 ಚರಣಗಳು ಸೇರಿರುವಂತಹ ಮೀನರಾಶಿ. ಆಯ್ತಾ? ಇನ್ನು ಈ ಮೀನರಾಶಿಯಲ್ಲಿ ರಾಶಾಧಿಪತಿ ಯಾರು ಅಂತ ನೋಡಿದ್ರೆ ಗುರು ನಿಮ್ಮ ರಾಶಿಗೆ ರಾಶಾಧಿಪತಿ. ಇದು ಒಂದು ಜಲತತ್ವದ ರಾಶಿ. ಇನ್ನು ಈ ರಾಶಿಯ ಸ್ವಭಾವ ಹೇಗೆ ಅಂತಂದ್ರೆ ದ್ವಿಸ್ವಭಾವ. ಅಂದ್ರೆ ಒಂದೇ ನಿರ್ಧಾರಕ್ಕೆ ಇರಲ್ಲ, ಒಂದಿಷ್ಟು ಚಂಚಲವಾಗಿರುತ್ತೆ. ಇನ್ನು ಈ ರಾಶಿಯ ದಿಕ್ಕು ಯಾವುದು? ನಿಮ್ ಫೇವರಿಟ್ ದಿಕ್ಕು ಯಾವುದು? ನೋಡಿ, ನಿಮಗೆ ಬಹಳ ಉಪಯೋಗ ಆಗುತ್ತೆ. ಇಲ್ಲಿರುವಂತ ಕೆಲವೊಂದು ಪಾಯಿಂಟ್ಗಳು ನಿಮಗೆ ಫೇವರಿಟ್ ಆಗಿರ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಉತ್ತರ ಬಾಗಿಲಾಗಿರ್ಬೋದು, ಉತ್ತರ ದಿಕ್ಕಿನ ಕಡೆ ಆಫೀಸ್ ಆಗಿರ್ಬೋದು, ಅಥವಾ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ನಿಮ್ಮ ಲಕ್ಕಿ ದಿಕ್ಕು ಅನ್ನುವಂಥದ್ದು. ಆಮೇಲೆ ಈ ಒಂದು ರಾಶಿ ಮೀನರಾಶಿ ಸ್ತ್ರೀಲಿಂಗದ ರಾಶಿ, ಹೆಣ್ಣು ರಾಶಿ. ಇನ್ನು ನೀವು ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ನಿಮಗೆ ಶುಭ ಫಲ ತರುತ್ತೆ? ನಿಮ್ಮ ಸಂಕಷ್ಟಗಳಿಗೆ ಯಾವ ದೇವರನ್ನ ನೀವು ಜಾಸ್ತಿಯಾಗಿ ಅವಲಂಬಿತರಾಗಬೇಕು? ನಿಮ್ಮ ಅದೃಷ್ಟದ ದೇವತೆ ಯಾವುದು ಅಂತಂದ್ರೆ ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಕ್ಕಂಥದ್ರಿಂದ ನಿಮ್ಮ ಸಂಕಷ್ಟಗಳಿಗೆ ಒಂದಿಷ್ಟು ಪರಿಹಾರಗಳು, ಒಂದಿಷ್ಟು ನೆಮ್ಮದಿಗಳು ಸಿಗಲಿಕ್ಕೆ ಸಾಧ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಅದೃಷ್ಟದ ದಿನಗಳು ಯಾವುವು? ನಿಮಗೆ ತುಂಬಾ ಫೇವರೇಟ್ ಆಗಿರತಕ್ಕಂತಹ ಲಕ್ಕಿ ಡೇ ಯಾವುದು ಅಂತ ನೋಡಿದ್ರೆ ನೋಡಿ, ಬಹಳ ಸ್ಪಷ್ಟವಾಗಿದೆ. ಗುರುವಾರ ಮತ್ತು ಬುಧವಾರ ನಿಮಗೆ ಬಹಳ ಉಪಯುಕ್ತವಾದ ಲಾಭದಾಯಕವಾದ ದಿನಗಳು, ಲಕ್ಕಿ ಡೇ. ಇನ್ನು ನಿಮಗೆ ಅದೃಷ್ಟದ ಬಣ್ಣ ಯಾವುದು ಅಂತ ನೋಡಿದ್ರೆ ಹಳದಿ ಕಲರು ನಿಮಗೆ ತುಂಬಾ ಅದೃಷ್ಟದ ಕಲರು. ಇನ್ನು ನಿಮ್ಮ ರಾಶಿಗೆ ಅಂದ್ರೆ ಮೀನ ರಾಶಿಗೆ ರತ್ನಗಳು ಯಾವುದು ಅಂತಂದ್ರೆ ಪುಷ್ಯರಾಗ ಅನ್ನುವಂತ ಹರಳು ನಿಮ್ಮ ರಾಶಿಗೆ ಪ್ರಿಯವಾಗಿರ್ತಕ್ಕಂಥದ್ದು, ನಿಮ್ಮ ರಾಶಿಗೆ. ಆಯ್ತಾ? ಇನ್ನು ಈ ಕಾಲಪುರುಷನ ಅಂಗ ಅಂದ್ರೆ ಇಡೀ ಒಂದು ದೇಹದಲ್ಲಿ ನೀವು ಯಾವುದನ್ನ ಒಂದು ಪ್ರತಿಪಾದಿಸ್ತದೆ ಅಂತಂದ್ರೆ ನಿಮ್ಮ ರಾಶಿ ಪಾದವನ್ನ ಪ್ರತಿಪಾದಿಸ್ತದೆ. ಇನ್ನು ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ ರಾಶಿಯ ಸ್ವಭಾವ ಮೃದುವಾಗಿರತಕ್ಕಂತಹ ಸ್ವಭಾವ. ಇದು ಬ್ರಾಹ್ಮಣ ವರ್ಣದ ರಾಶಿ ಆಗಿರತಕ್ಕಂಥದ್ದು. ಇದನ್ನೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬನ್ನಿ, ಹಾಗಿದ್ರೆ ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ಯಾವುವು? ಕಟಕ, ವೃಶ್ಚಿಕ ರಾಶಿ ಮಿತ್ರ ರಾಶಿಗಳು. ಶತ್ರು ರಾಶಿಗಳು ಯಾವುವು? ಮೇಷ, ಸಿಂಹ, ಧನಸ್ಸು ರಾಶಿಗಳು ನಿಮಗೆ ಶತ್ರು ರಾಶಿಗಳು, ನಿಮ್ಮ ರಾಶಿಗೆ. ಆಯ್ತಾ? ಇನ್ನು ವಿಶೇಷವಾದ ಗುಣ ಯಾವುದು? ನಿಮ್ಮಲ್ಲಿರ್ತಕ್ಕಂಥ ವಿಶೇಷ ಗುಣ ಯಾವುದು ಅಂತಂದ್ರೆ ಧಾರ್ಮಿಕ ಆಸಕ್ತರಾಗಿರ್ತಕ್ಕಂಥದ್ದು, ಭಾವಜೀವಿಗಳು ಕೂಡ ಆಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಓಕೆ? ಇನ್ನು ನಿಮ್ಮಲ್ಲಿರ್ತಕ್ಕಂತಹ ಒಂದು ಪ್ಲಸ್ ಪಾಯಿಂಟ್ ಏನು, ನಿಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ ಏನು ಅಂತ ನೋಡಿದ್ರೆ ವಿನಯವಂತಿಕೆ, ಆಮೇಲೆ ಕಲ್ಪನಾಶೀಲತೆ. ನೋಡಿ, ಇದರಲ್ಲಿ ಏನು ಒಂದು ಬಿಂಬಿಸ್ತದೆ ಅಂತಂದ್ರೆ ನೀವು ಸದಾ ದೇವರು, ದಿಂಡ್ರು, ಆಚಾರ ವಿಚಾರ, ಸಂಪ್ರದಾಯ, ಪೂಜೆ ಪುನಸ್ಕಾರ ಇದರಲ್ಲಿ ಒಂದಿಷ್ಟು ನಂಬಿಕೆಯನ್ನ ಹೊಂದಿರ್ತೀರಿ. ಕೆಲವೊಬ್ರು ತೋರಿಸ್ಕೊಳ್ತಾರೆ, ಕೆಲವೊಬ್ರು ತೋರಿಸ್ಕೊಳ್ಳಲ್ಲ. ಮನಸ್ಸಿನಲ್ಲಿನೇ ಕೆಲವೊಂದು ದೇವರು ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅಥವಾ ದೇವರ ಮೇಲೆ ಅಪಾರವಾದ ನಂಬಿಕೆ ಇರತಕ್ಕಂಥದ್ದು ಇರುತ್ತೆ. ಒಂದಿಷ್ಟು ಭಾವಜೀವಿಗಳು ಯಾವ ರೀತಿ ಸ್ವಲ್ಪ ಯಾರಿಗೋ ಏನೋ ಸಮಸ್ಯೆ ಆಯ್ತು ಅಂತಂದ್ರೆ, ಯಾರಿಗೋ ಕಷ್ಟ ಬಂತು ಅಂತಂದ್ರೆ ಅದು ನೋಡ್ಕೊಳಕ್ ಆಗಲ್ಲ, ತಡ್ಕೊಳಕ್ ಆಗಲ್ಲ, ಮನಸ್ಸು ಮರುಕ ಪಡುತ್ತೆ. ಆಯ್ತಾ? ಇನ್ನು ವಿನಯ ಅಂದ್ರೆ ಯಾರನ್ನು ಕೂಡ ರಫ್ ಅಂಡ್ ಟಫ್ ಆಗಿರುವಂತಹ ಒಂದು ಇದು ಅಲ್ಲ ನಿಮ್ದು. ಅದಕ್ಕಿಂತ ಮುಂಚೆ ಒಂದು
ಇಂಪಾರ್ಟೆಂಟ್ ಆದಂತ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡೋರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಒಂದೊಂದು ಜಾತಕ ಆರ್ಡರ್ ಮಾಡಿಸ್ಕೊಂಡವರು ಇವತ್ತಿನ ದಿವಸ 10-15 ಅವ್ರ ಪರಿವಾರದ ಎಲ್ಲರದು ಜಾತಕವನ್ನ ತರಿಸ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದ್ರ ಫೀಲಿಂಗ್ ಹೇಗಿರ್ಬೋದು, ಆ ಜಾತಕವನ್ನ ತೆಗೆದುಕೊಂಡಾಗ ಅದರ ಅನುಭವ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗಲೇ ನೀವು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರನ್ನೂ ಒಂದು ಗೌರವ ಕೊಡ್ತಕ್ಕಂಥದ್ದು, ಎಲ್ಲರನ್ನೂ ಗೌರವ ಪೂರ್ವಕವಾಗಿ ಕಾಣುವಂತಹ ಒಂದು ನಡವಳಿಕೆ, ಒಂದು ಗುಣ, ಮತ್ತು ನೀವು ಕಲ್ಪನೆಗಳನ್ನ ಮಾಡ್ಕೊತೀರಿ. ಊಹೆ ಇರುತ್ತೆ ನಿಮಗೆ, ಇದು ಹಿಂಗಾಗ್ಬೋದು, ಇದು ಹಿಂಗಾಗ್ಬೋದು, ಒಂದಿಷ್ಟು ಕಲ್ಪನೆಗಳನ್ನ ಮಾಡ್ಕೊಂಡಿರ್ತೀರಿ. ಆಲ್ಮೋಸ್ಟ್ ಅಲ್ಲ ಕಲ್ಪನೆ ತರಾನೇ ಆಗಿರ್ತದೆ. ಇನ್ನು ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಲಾಭಗಳು, ಜಯಗಳನ್ನ ಗಳಿಸ್ತಕ್ಕಂಥದ್ದು. ಇನ್ನು ಈ ನೀರಿಗೆ ಸಂಬಂಧಪಟ್ಟಂತಹ ವ್ಯಾಪಾರ, ನೀರಿಗೆ ಸಂಬಂಧಪಟ್ಟಂತಹ ಉದ್ಯಮಗಳು ಪ್ರಾರಂಭ ಮಾಡುವಂಥದ್ದಿರ್ಬೋದು, ಮೀನುಗಾರಿಕೆ ಇರ್ಬೋದು, ಒಟ್ಟ ಧ್ರುವ ರೂಪದ ಪದಾರ್ಥಗಳನ್ನ ಒಂದು ವ್ಯಾಪಾರದಲ್ಲಿ ಬಹಳಷ್ಟು ಸಕ್ಸಸ್ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ಆ ತರ ಇರುತ್ತೆ. ಇನ್ನು ಕೆಲವೊಂದು ಜನರಿಗೆ ಒಂದಿಷ್ಟು ಧೈರ್ಯ ಇರುತ್ತೆ, ಆದ್ರೆ ಭಯ ಜಾಸ್ತಿ ಇರುತ್ತೆ ಒಳಗಡೆ. ಹೊರಗಡೆ ನೋಡಿದ್ರೆ ತುಂಬಾ ಧೈರ್ಯವಂತರಿದ್ದಾರೆ, ಆರಾಮಾಗಿದ್ದಾರೆ, ಏನು ಡೇರಿಂಗ್ ಇವ್ರದ್ದು ಅನ್ನುವಂಥದ್ದಿರುತ್ತೆ. ಆದ್ರೆ ಆ ಡೇರಿಂಗ್ ಇರುತ್ತೆ, ಆದ್ರೆ ಒಳಗೊಳಗೆ ಎಲ್ಲ ಒಂದು ಕಡೆ ಒಂದಿಷ್ಟು ಭಯ ಇರುತ್ತೆ, ಆತಂಕ ಅನ್ನುವಂಥದ್ದಿರುತ್ತೆ. ಇನ್ನು ಒಂದಿಷ್ಟು ತಿರುಗಾಟ ಜಾಸ್ತಿ, ಒಂದೇ ಕಡೆ ಸ್ಟೇಬಲ್ ಆಗಿ ನಿಲ್ಲುವಂಥದ್ದು ಕಡಿಮೆ, ಕೆಲಸದ ವಿಚಾರದಲ್ಲಿ ಅಲದಾಡ್ತಾ ಇರ್ತಕ್ಕಂಥದ್ದೇ ಜಾಸ್ತಿ. ಆದ್ರೆ ಪ್ಲಾನ್ ತುಂಬಾ ಚೆನ್ನಾಗಿರುತ್ತೆ, ಪಕ್ಕ ಪ್ಲಾನ್ ಮಾಡ್ಕೊಂಡಿರ್ತೀರಿ, ಇದೇ ರೀತಿ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ಗಳು ಜಾಸ್ತಿ ನಿಮ್ಮ ಒಂದು ಕೆಲಸದಲ್ಲಿ. ಈ ರೀತಿ ಒಂದು ಡಿಫರೆಂಟ್ ಆಗಿ ಮಾಡಿರ್ತೀರಿ, ಆದ್ರೆ ರಿಸ್ಕ್ ಜಾಸ್ತಿ ತಗೊಳ್ಳಲ್ಲ. ಏನಾದ್ರೂ ಹೆವಿ ರಿಸ್ಕ್ ಇದೆಯಾ, ಅದು ಸ್ವಲ್ಪ ಸೇಫ್ ಸೈಡ್ ಯೋಚನೆ ಮಾಡುವಂಥದ್ದು, ಸುರಕ್ಷಿತವಾಗಿ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಮೀನರಾಶಿಯವರು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ. ಇನ್ನೂ ಇದೆ, ಈ ವಿಡಿಯೋ ಮುಗುದಿಲ್ಲ, ಬಹಳ ಮುಖ್ಯವಾದ ವಿಚಾರ ಪಾಯಿಂಟ್ ಇದೆ ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಅದೇನಿದೆ, ಇಷ್ಟೊತ್ತಿನವರೆಗೂ ನಿಮಗೆ ಪ್ಲಸ್ ಪಾಯಿಂಟ್ಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಇನ್ನು ಮೈನಸ್ ಪಾಯಿಂಟ್ಗಳು ಇದಾವೆ. ಮೈನಸ್ ಪಾಯಿಂಟ್ಗಳು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಏನು? ತಿಥಿ, ವಾರ, ಯೋಗ, ಕರಣ, ನಕ್ಷತ್ರಗಳು, ನಿಮ್ಗೆ ಯಾವ್ದಾವ್ದೆಲ್ಲ ಮೈನಸ್ಗಳಾಗ್ತದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮೀನರಾಶಿಯವರಿಗೆ ಫಾಲ್ಗುಣ ಮಾಸ ಮೈನಸ್ ಆಗುತ್ತೆ. ಇನ್ನು 5ನೇ ತಿಥಿ, 10ನೇ ತಿಥಿ, 15ನೇ ತಿಥಿ ನಿಮಗೆ ಮೈನಸ್ ಆಗುತ್ತೆ. ಇನ್ನು ಶುಕ್ರವಾರ ಮೀನರಾಶಿಯವರಿಗೆ ಅದು ನಿಮಗೆ ಅಷ್ಟೊಂದು ಪ್ಲಸ್ ಪಾಯಿಂಟ್ ಅಲ್ಲ. ಆ ದಿನ ಸ್ವಲ್ಪ ನೀವು ನೋಡ್ಕೊಂಡು ಕೆಲಸ ಮಾಡೋದು ಒಳ್ಳೇದು. ಇನ್ನು ಆಶ್ಲೇಷ ನಕ್ಷತ್ರ ಕೂಡ ನಿಮಗೆ ಮೈನಸ್ ಆಗುತ್ತೆ. ವಜ್ರಯೋಗ, ಇನ್ನು ಚತುಷ್ಪಾದಕರಣ, ಇದು ನಿಮಗೆ
ಮೈನಸ್ ಆಗ್ತಕ್ಕಂಥದ್ದು. ಏನಿದು ಮೈನಸ್ ಪಾಯಿಂಟ್ಗಳು, ಇದ್ರ ಬಗ್ಗೆ ಯಾವ ರೀತಿ ಒಂದು ಇದು ಮಾಡ್ಬೇಕು ಅಂತಂದ್ರೆ ನೋಡಿ, ಈ ಒಂದು ವಾರಗಳಾಗ್ಲಿ, ತಿಥಿಗಳಾಗ್ಲಿ, ನಕ್ಷತ್ರಗಳಾಗ್ಲಿ, ಈಗೇನು ನಾನು ಮೈನಸ್ ಹೇಳಿದ್ನಲ್ಲ, ಇದರಲ್ಲಿ ಪ್ರಯಾಣ ಆಗಿರ್ಬೋದು, ಯಾತ್ರೆ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಇನ್ನು ಯಾರೋ ವಿ.ಐ.ಪಿಗಳಿಗೆ ಅಥವಾ ಯಾರೋ ಒಂದು ಮುಖ್ಯವಾದಂತಹ MP-ನೋ MLA-ನೋ ಅಥವಾ ಸರ್ಕಾರದ ಕೆಲಸಗಳು ಬಹಳ ಮುಖ್ಯವಾದಂತಹ ವ್ಯಕ್ತಿಗಳಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ, ಹೊಸ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಒಂದಿಷ್ಟು ಈ ಮೈನಸ್ ವಾರ, ತಿಥಿ, ನಕ್ಷತ್ರಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆದ್ರೆ ವಿವಾಹ ಆಗಿರ್ಬೋದು, ಮಂಗಲ ಕಾರ್ಯಗಳಾಗಿರ್ಬೋದು, ಉಪನಯನಗಳಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಅದ್ಯಾವುದು ಕೂಡ ದೋಷ ಆಗಲ್ಲ. ಆಯ್ತಾ? ಈ ವಿಡಿಯೋದಿಂದ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಬಹಳ ಇಂಪಾರ್ಟೆಂಟ್ ಆಗಿ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಮಾಹಿತಿ ವಿಡಿಯೋ ಸಿಗುತ್ತೆ. ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಶಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಒಳ್ಳೆಯದಾಗ್ಲಿ. ತಾಯನ್ನ ಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.